ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀಕೃಷ್ಣ ಹಸ್ತಿನಾಪುರಕ್ಕೆ ಪ್ರವೇಶ ಮಾಡೋದು, ಮತ್ತೆ ರಾಜ ಧೃತರಾಷ್ಟ್ರ, ವಿದುರ ಮತ್ತೆ ಕುಂತಿ ಇರೋ ಕಡೆ ಹೋಗೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೃಷ್ಣ ತನ್ನ ಅತ್ತೆಯಾದಂತಹ ಕುಂತಿಯನ್ನ ನೋಡೋಕ್ ಬಂದಾಗ ಅವಳು ಸ್ವಾಗತ ಸತ್ಕಾರ ಮಾಡ್ತಾಳೆ, ತುಂಬಾ ಅಳ್ತಾಳೆ. ಎಲ್ಲ ಆದ್ಮೇಲೆ ನನ್ನ ಮಕ್ಕಳು ಎಂಥವರು ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಹೇಳ್ತಾಳೆ. ಬ್ರಾಹ್ಮಣರ ಸೇವೆ ಮಾಡ್ತಾ ಇದ್ರು, ಹಿರಿಯರಿಗೆ ಗೌರವ ಕೊಡ್ತಾ ಇದ್ರು, ಮತ್ತೆ ಎಲ್ಲರನ್ನೂ ಕೂಡ ಸ್ನೇಹ ಭಾವದಲ್ಲಿ ನೋಡ್ತಾ ಇದ್ರು, ಸಮಾನ ಭಾವವನ್ನ ಇಟ್ಕೊಂಡಿರ್ತಾ ಇದ್ರು. ಆದರೂ ಕೂಡ ಕೌರವರು ಕಪಟತನದಿಂದ ನನ್ನ ಮಕ್ಕಳನ್ನ ರಾಜ್ಯನೇ ಇಲ್ಲದೆ ಇರೋ ಹಾಗೆ ಮಾಡಿ ಕಾಡಿಗೆ ಕಳಿಸ್ಬಿಟ್ರು ಅಂತನ್ಬಿಟ್ಟು ಈಗ ಯುಧಿಷ್ಠಿರನ ಬಗ್ಗೆ ಕೇಳಿದ್ಲು. ಏನು ಅಂತಂದ್ರೆ, 3 ಲೋಕಗಳಿಗೂ ರಾಜನಾಗುವಂತ ಯೋಗ್ಯತೆ ಅವನಿಗಿದೆ, ಧರ್ಮಜ್ಞ, ಅವನು ಸದಾಚಾರ ಸಂಪನ್ನನಾಗಿರುವಂಥವನು, ಸರ್ವಗುಣ ಸಂಪನ್ನ, ಅಂಥ ಒಬ್ಬ ಶ್ರೇಷ್ಠ ಕುರುವಂಶಿಗಳಲ್ಲೇ ಶ್ರೇಷ್ಠನಾಗಿದ್ದಾನೆ. ಆಮೇಲೆ ಅಜಾತ ಶತ್ರು ಕೂಡ. ಅಂಥ ಯುಧಿಷ್ಠಿರ ಈಗ ಹೇಗಿದ್ದಾನೆ ಅಂತಂದ್ಬಿಟ್ಟು ಕೃಷ್ಣನನ್ನ ಕೇಳ್ತಾಳೆ. ಆಮೇಲೆ ಮುಂದುವರೆದು ಈಗ ಹೇಳ್ತಾಳೆ, ಯಾರಲ್ಲಿ 10,000 ಆನೆಗಳ ಬಲ ಇದೆಯೋ, ಯಾರು ವಾಯುವಿನ ಹಾಗೆ ವೇಗ ಇರುವಂಥವನೋ, ತನ್ನ ಸೋದರರನ್ನ ನಿತ್ಯ ಪ್ರೀತಿಸುವ ಕಾರಣ ಅವನಿಗೆ ಬಹಳ ಪ್ರೀತಿಪಾತ್ರನಾಗಿದ್ದಾನೋ, ಯಾರು ಸೋದರರ ಸಹಿತ ಕೀಚಕ ಮತ್ತೆ ಕ್ರೋಧವಶ, ಹಿಡಿಂಬ ಮತ್ತೆ ಬಕ ಅನ್ನುವಂಥ ಅಸುರರನ್ನ ಮಾತಲ್ಲೇ ಕೊಂದುಬಿಟ್ಟ. ಅಂದ್ರೆ ತುಂಬಾ ಕಷ್ಟಪಟ್ಟು ಅವ್ರನ್ನ ಕೊಲ್ಲಿಲ್ಲ ಅವನು. ಹೇಗೆ ಆಟದಲ್ಲಿ ಮಕ್ಕಳು ಕಿತ್ತಾಕೋದು, ಮುರಿದಾಕೋದು ಮಾಡ್ತಾರಲ್ಲ, ಆ ರೀತಿ ಅಂತ ದೊಡ್ಡ ದೊಡ್ಡ ರಾಕ್ಷಸರನ್ನೇ ಕೊಂದುಬಿಟ್ಟ ಅವನು. ಅಷ್ಟೇ ಅಲ್ಲದೆ ಯಾರು ಪರಾಕ್ರಮದಲ್ಲಿ ಅಂದ್ರೆ ಇಂದ್ರನಷ್ಟು ಪರಾಕ್ರಮ ಇದೆ ಅವನಲ್ಲಿ, ಮತ್ತೆ ಕೋಪದಲ್ಲಿ ಸಾಕ್ಷಾತ್ ಶಂಕರನ ಸಮಾನನಾಗಿದ್ದಾನ ಅವನು. ಆ ಮಹಾಬಲಿ ಭೀಮನ ಯೋಗಕ್ಷೇಮ ಈಗ ಹೇಗಿದೆ, ಆ ನನ್ನ ಮಗ ಹೇಗಿದ್ದಾನೆ ಅಂತನ್ಬಿಟ್ಟು ಭೀಮನ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾಳೆ. ಆಮೇಲೆ ಯಾರು ತೇಜಸ್ಸಿನಲ್ಲಿ ಸೂರ್ಯನ ತೇಜಸ್ ಹೇಗೆ ತೀಕ್ಷ್ಣವಾಗಿರುತ್ತೆ ನೋಡಿ, ಆ ರೀತಿ ತೇಜಸ್ಸಿನಲ್ಲಿ ಸೂರ್ಯನ ಹಾಗಿದ್ದಾನೆ. ಮನಸ್ಸಿನ ಸಂಯಮದಲ್ಲಿ, ಮನಸ್ಸನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಮಹರ್ಷಿಗಳ ಹಾಗಿದ್ದಾನೋ. ಮತ್ತೆ ಕ್ಷಮೆಯಲ್ಲಿ ಪೃಥ್ವಿ, ಅಂದ್ರೆ ಈ ಭೂತಾಯಿಗೆ ಎಷ್ಟು ಕ್ಷಮಾಗುಣ ಇದೆ. ಈಗ ಭೂಮಿ ಮೇಲೆ ಏನೇನೆಲ್ಲ ಮಾಡ್ತೀವಿ, ಎಷ್ಟು ತೊಂದರೆ ಕೊಡ್ತೀವಿ ಭೂತಾಯಿಗೆ, ಅವಳನ್ನ ಹಾಕಿ ತುಳಿತೀವಿ, ಅಗಿತೀವಿ, ಎಲ್ಲ ಮಾಡ್ತೀವಲ್ವ, ಆದರೂ ನಮ್ಮನ್ನ ಕ್ಷಮಿಸ್ತಾ ಅವಳು ಸುಮ್ಮನೆ ಇದ್ದಾಳೆ. ಆ ರೀತಿಯ ಕ್ಷಮಾ ಗುಣ ಇದೆಯೋ. ಮತ್ತೆ ಪರಾಕ್ರಮದಲ್ಲಿ ಇಂದ್ರನ ಸಮಾನನಾಗಿದ್ದಾನೋ, ಮತ್ತೆ ಎಲ್ಲ ಪ್ರಾಣಿಗಳನ್ನ ಗೆಲ್ಲುವಂಥವನು, ಮತ್ತೆ ಸ್ವತಃ ಯಾರ ವಶಕ್ಕೂ ಕೂಡ ಸಿಕ್ಕಾಕೊಳ್ಳದವನು, ಯಾರ ಅಂಡ್ರಲ್ಲೂ ಬರ್ತಾ ಇರಲಿಲ್ಲ, ಯಾರು ಅವನನ್ನ ವಶ ಪಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಿನ್ನ ತಮ್ಮ ಮತ್ತೆ ಸಖನಾದ ಅರ್ಜುನ ಹೇಗಿದ್ದಾನೆ ಅಂತಂದ್ಬಿಟ್ಟು ಕೃಷ್ಣನನ್ನ ಕೇಳ್ತಾ ಇದ್ದಾಳೆ. ಕೃಷ್ಣನಿಗೆ ತಮ್ಮನಾಗಬೇಕು ಅಂದ್ರೆ ಅವನ ಸಮವಯಸ್ಕನವನು. ಸೊ ಅದಕ್ಕೋಸ್ಕರ ಅವನು ಮತ್ತೆ ನಿನ್ನ ಸ್ನೇಹಿತನಾಗಿದ್ದಾನಲ್ವಾ ಅಂತ ಅರ್ಜುನ ಈಗ ಹೇಗಿದ್ದಾನೆ ಅಂತಂದ್ಬಿಟ್ಟು ಅರ್ಜುನನ ಬಗ್ಗೆ ವಿಚಾರಿಸ್ತಾಳೆ. ಆಮೇಲೆ ಸಹದೇವನೂ ಕೂಡ ಬಹಳ ದಯಾಳು, ತುಂಬಾ ದಯೆ ಇರುವಂಥವನು, ಮತ್ತೆ ಲಜ್ಜೆ ಅಂದ್ರೆ ಒಂಥರ ನಾಚಿಕೆ ಸ್ವಭಾವ ಇರುವಂಥವನು, ಅಸ್ತ್ರ ಶಸ್ತ್ರಗಳನ್ನ ತಿಳ್ಕೊಂಡಿರುವಂಥವನು, ಮೃದು ಸ್ವಭಾವ ಇರುವಂಥವನು, ಮತ್ತೆ ಧರ್ಮಜ್ಞನು, ಧರ್ಮ ಏನು ಅನ್ನೋದನ್ನ ತಿಳ್ಕೊಂಡಿರುವಂಥವನು, ಮತ್ತೆ ನನಗೆ ತುಂಬಾ ಪ್ರೀತಿ ಪಾತ್ರನವನು. ಅವನು ಧರ್ಮ ಮತ್ತೆ ಅರ್ಥದಲ್ಲಿ ಕುಶಲನಾಗಿದ್ದಾನೆ. ಮತ್ತೆ ತನ್ನ ಸೋದರರ ಸೇವೆ ಅಂದ್ರೆ ತನ್ನ ಅಣ್ಣಂದ್ರ ಸೇವೆ ಮಾಡೋದ್ರಲ್ಲಿ ಅವನು ತತ್ಪರನಾಗಿರ್ತಾನೆ. ಯಾವಾಗ್ಲೂ ಅವ್ರ ಸೇವೆ ಮಾಡೋದ್ರಲ್ಲೇ ಅವನು ಇರ್ತಾನೆ. ಅವನ ಶುಭ ಆಚರಣೆಯನ್ನ ಅಂದ್ರೆ ಅವನು ಮಾಡುವಂತ ಒಳ್ಳೆ ಕೆಲಸಗಳನ್ನ ಮತ್ತೆ ಅವ್ನು ನಡ್ಕೊಳ್ಳೋ ಅಂತ ಒಳ್ಳೆ ರೀತಿ ಇದೆಯಲ್ಲ, ಅದನ್ನ ಅವನ ಎಲ್ಲ ಸೋದರರು ಕೂಡ ಬಹಳ ಪ್ರಶಂಸೆ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಅವನ ಸ್ಥಿತಿ ಹೇಗಿದೆ, ಅವನು ಹೇಗಿದ್ದಾನೆ ಅಂತಂದ್ಬಿಟ್ಟು ಕೇಳ್ತಾಳೆ. ಅಂದ್ರೆ ಒಬ್ಬೊಬ್ಬರ ಗುಣಗಳನ್ನು ಹೇಳಿ, ಎಲ್ಲ ಒಳ್ಳೆ ಗುಣಗಳೇ ಇದೆ ಅವರಲ್ಲಿ, ಆ ಒಬ್ಬೊಬ್ಬರ ಗುಣಗಳನ್ನು ಹೇಳಿ ಅವ್ರು ಹೇಗಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾಳೆ. ಮುಂದುವರೆದು ಕೇಳ್ತಾಳೆ, ನಕುಲ ಕೂಡ ಬಹಳ ಸುಕುಮಾರ,
ಶೂರ ವೀರನಾಗಿರುವಂಥವನು, ಮತ್ತೆ ದರ್ಶನೀಯ ಯುವಕ, ನೋಡೋದಕ್ಕಷ್ಟು ಚೆನ್ನಾಗಿದ್ದಾನವನು. ತನ್ನ ಸೋದರರಿಗಂತೂ ಅವನು ಬಾಹ್ಯ ಪ್ರಾಣನಾಗಿದ್ದಾನೆ. ಅಂದರೆ ಪ್ರಾಣ ಒಳಗಡೆ ಇರುತ್ತಲ್ಲ, ಅದು ಹೊರಗಡೆ ಇರುವಂಥ ಪ್ರಾಣವನ್ನು ನಾವು ಎಷ್ಟು ಜೋಪಾನ ಮಾಡ್ತೀವೋ ಅಷ್ಟು ಜೋಪಾನ ಮಾಡ್ತಾರವರು, ಅಷ್ಟು ಇಷ್ಟಪಡ್ತಾರೆ ಅಂತ ಅರ್ಥ. ಅನೇಕ ರೀತಿಯ ಯುದ್ಧ ಮಾಡೋದ್ರಲ್ಲಿ ಅವನು ಕುಶಲನಾಗಿದ್ದಾನೆ, ಮತ್ತೆ ದೊಡ್ಡ ಧನುರ್ಧಾರಿ ಪರಾಕ್ರಮಿ ಕೂಡ ಕೃಷ್ಣ. ಈ ಸಮಯದಲ್ಲಿ ಅವನು ಕುಶಲನಾಗಿದ್ದಾನೆ ತಾನೇ, ಅವನಿಗೇನೂ ಆಗಿಲ್ಲ ತಾನೇ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾಳೆ. ಇನ್ನ ಪುತ್ರವಧು ದ್ರೌಪದಿ ಇದ್ದಾಳಲ್ಲ, ಅವಳು ಎಲ್ಲಾ ಗುಣಗಳಿಂದ ಸಂಪನ್ನಳು. ಅವಳು ಬೇಕಾದಷ್ಟು ಒಳ್ಳೆ 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 ಗುಣಗಳಿದೆ, ಇಂಥದಿಲ್ಲ ಅಂತ ಹೇಳಕ್ಕಾಗಲ್ಲ, ಅಷ್ಟು ಗುಣ ಇದೆ ಅವಳಲ್ಲಿ. ಮತ್ತೆ ಪರಮ ರೂಪವತಿ ಅವಳು, ಮತ್ತೆ ಒಳ್ಳೆ ಕುಲದಿಂದ ಬಂದಿರುವಂಥ ಮಗಳು. ನನಗೆ ನನ್ನ ಎಲ್ಲ ಮಕ್ಕಳಿಗಿಂತ ಅವಳೇ ಹೆಚ್ಚು ಪ್ರೀತಿ ಪಾತ್ರಳು. ಆ ಸತ್ಯವಾದಿನಿ ತನ್ನ ಪ್ರೀತಿಯ ಮಕ್ಕಳನ್ನೂ ಕೂಡ ಬಿಟ್ಟು ಆ ವನವಾಸಿ ಪತಿಗಳ ಸೇವೆಯನ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ತನ್ನ ಮಕ್ಕಳನ್ನೆಲ್ಲ ಅವಳು ಬಿಟ್ಬಿಟ್ಟು ಹೋಗಿರ್ತಾಳೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾಳೆ, ಮಕ್ಕಳನ್ನೂ ಬಿಟ್ಟು ವನವಾಸಿ ಪತಿಗಳ ಸೇವೆಯನ್ನ ಮಾಡೋದಕ್ಕೋಸ್ಕರ ಅವಳು ಕಾಡಿಗೆ ಹೊರಟೋದ್ಲು. ಈ ಒಂದು ಸಮಯದಲ್ಲಿ ಅವಳ ಯೋಗಕ್ಷೇಮ ಹೇಗಿದೆ ಅಂತಂದ್ಬಿಟ್ಟು ತನ್ನ 5 ಜನ ಮಕ್ಕಳು ಮತ್ತೆ ಸೊಸೆಯ ಯೋಗಕ್ಷೇಮವನ್ನ ಇಲ್ಲಿ ಕುಂತಿ ವಿಚಾರಿಸ್ತಾ ಇದ್ದಾಳೆ. ಮುಂದುವರೆದು ಏನು ಹೇಳ್ತಾಳೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.